ಆ ಪ್ರದೇಶದ ಜನ ಪ್ರವಾಹದ ಭೀತಿಯಿಂದ ತತ್ತರಿಸಿ ಹೋಗಿದ್ರು. ಈ ಹಳ್ಳ ನೀರು ಹೆಚ್ಚಾಗಿ ಪ್ರವಾಹ ಆಗಿರೋದನ್ನ ಹಾನಿ ಕುರಿತು ನ್ಯೂಸ್ 18 ವಿಸ್ತೃತ ವರದಿ ಬಿತ್ತರ ಮಾಡಿತ್ತು. ವರದಿಗೆ ಎಚ್ಚೆತ್ತ ಕಾಂಗ್ರೆಸ್ ಸರ್ಕಾರ 200 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ಕೊಟ್ಟಿದೆ. ಅದರಂತೆ ಚಾಲನೆ ಕಾರ್ಯಕ್ರಮದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಸದ್ಯ ಪ್ರವಾಹಕ್ಕೀಡಾಗೋ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಹಳ್ಳದ ಪ್ರವಾಹ ಜನಕ್ಕೆ ಸಂಕಷ್ಟ. ನ್ಯೂಸ್ 18 ವರದಿ. ನ್ಯೂಸ್ 18 ವರದಿ ಬಿತ್ತರ ಮಾಡಿತು. ಸದ್ಯ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೊನೆಗೂ ಯೋಜನೆಗೆ ಅಸ್ತು ಅಂದಿದೆ. ನ್ಯೂಸ್ 18 ಕನ್ನಡದವರು ಕಾರಣೀಭೂತರ ಆಗಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನ್ಯೂಸ್ 18 ನಿರಂತರ ವರದಿ, ಕೊನೆಗೂ ಫಲಶ್ರುತಿ. ಮಳೆಯಾದ್ರೆ ಬೆಳೆ ಚೆನ್ನಾಗಿ ಆಗುತ್ತದೆ, ಬದುಕು ಹಸನಾಗುತ್ತೆ ಅಂತಾರೆ. ಮಳೆಗಾಲ ಆರಂಭವಾದ್ರೆ ಸಾಕು, ಈ ಪ್ರದೇಶದ ಜನರು, ರೈತರು ಭಾರೀ ಸಂಕಷ್ಟ ಎದುರಿಸುತ್ತಿದ್ರು. ಜನರು ಪ್ರವಾಹದ ಭೀತಿಯಿಂದ ಜೀವ ಕೈಯಲ್ಲಿ ಹಿಡಿದು ಬದುಕಬೇಕಿತ್ತು. ನದಿಯಂತೆ ಹರಿಯುವ ಬೆಣ್ಣೆಹಳ್ಳದ ನೀರು ಗ್ರಾಮಗಳು ಹಾಗೂ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿ ಮಾಡುತ್ತಿತ್ತು. ನ್ಯೂಸ್ 18 ನಿರಂತರ ವರದಿ ಬಿತ್ತರಿಸಿದ ಬಳಿಕ ಎಚ್ಚೆತ್ತ ಸರ್ಕಾರ 200 ಕೋಟಿ ವೆಚ್ಚದಲ್ಲಿ ಹೂಳೆತ್ತುವ ಕಾಮಗಾರಿಗೆ ಸಿಎಂ ಚಾಲನೆ ನೀಡಿದ್ದು, ಕಾಮಗಾರಿ 50% ಮುಗಿದಿದೆ. ಹುಬ್ಬಳ್ಳಿ ನವಲಗುಂದ ತಾಲೂಕಿನ 64 ಹಳ್ಳಿಗಳು ಬೆಣ್ಣೆಹಳ್ಳದ ಪ್ರವಾಹಕ್ಕೆ ನಲುಗಿ ಹೋಗಿದ್ದವು. ನ್ಯೂಸ್ 18 ವರದಿ ಬಳಿಕ ಫೆಬ್ರವರಿ 9ರಂದು ಕಾಮಗಾರಿಗೆ ಚಾಲನೆ ನೀಡಿ ಮಳೆಗಾಲ ಆರಂಭಕ್ಕೂ ಮುನ್ನವೇ ಕಾಮಗಾರಿ ಮುಗಿಸುತ್ತೇವೆ ಎಂದಿದ್ರು. ಅದರಂತೆ ಸದ್ಯ ಅರ್ಧ ಕಾಮಗಾರಿ ಮುಗಿದಿದ್ದು, ಬಾಕಿ ಕೆಲಸ ಕಾಲಮಿತಿಯಲ್ಲಿ ಆಗುತ್ತದೆ ಎಂದಿದ್ದಾರೆ. ಪ್ರವಾಹ ತಡಿಲಿಕ್ಕೆ ಪದೇ ಪದೇ ನ್ಯೂಸ್ 18ದವರು ಇವತ್ತು ವರದಿಯನ್ನು ಮಾಡಿ ಜನರಿಗೆ ಈ ಸಮಸ್ಯೆ ಐತೆ ಅಂತ ತಿಳ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ.ಕೆ. ಶಿವಕುಮಾರ್ ಸಾಹೇಬರು 200 ಕೋಟಿ ಅನುದಾನ ಕೊಟ್ಟರು. ಇವತ್ತು ಕಾಮಗಾರಿಯನ್ನು ಕೈಗೊಂಡಿವಿ. ಭಾಳ ಅದ್ಭುತವಾಗಿ ಒಂದು 55 ಮಷೀನು, ಅಲ್ಲೆಲ್ಲೇ ಬ್ರಿಡ್ಜ್ಗಳು, ಸೇತುವೆಗಳು, ತಡೆಗೋಡೆಗಳನ್ನು ನಿರ್ಮಿಸಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯವನ್ನು ಮಾಡಿವಿ. ಅದಕ್ಕೆ ಭಾಳ ಸಂತೋಷ ಆಗಿದೆ. ನನ್ನ ಕ್ಷೇತ್ರದ ಜನ ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅಚ್ಕೆ ವಂಡಿ ಹಾಕ್ಯಾರ್ರಿ. ಈಗ ಪೂರ ನೀರು ಒಳಗೆ ಮೊದಲು ಕಂಟಿ ಬೆಳೆದು ಅಲ್ಲೇ ಗದ್ದಿದ್ದು ನೀರು ಹೊರಗೆ ಹೋಗಿತ್ತು. ಈಗೇನಿಲ್ಲ, ಸೀದಾ ಹಳದಾಗ ಹೋಗತ್ತೆ. ಅದೊಂದು ಒಳ್ಳೆ ಕೆಲಸ ಮಾಡೈತಿ ನಮ್ಮ ಸಿದ್ದರಾಮಯ್ಯನ ಸರ್ಕಾರ. ಅವರು ಇದ್ರಾಗ ಬಂದು ಇದನ್ನು ಮಾಡಿದ್ರು, ಓಪ್ನಿಂಗ್ ಮಾಡಿ ಹೋದ್ರೆ ಮಂದಿ ಕೂರಿಸಿ ಇದ್ರಾಗ ಸಿರುಗುಪ್ಪಿ ಒಳಗೆ ಅದೊಂದು ಒಳ್ಳೆ ಕೆಲಸ ಮಾಡ್ಯಾರ. ನಮಗೆ ಭಾಳ ಒಳ್ಳೆಯದಾಗ. ಕೊಪ್ಪಳದಲ್ಲೂ ನ್ಯೂಸ್ 18 ವರದಿಯ ಇಂಪ್ಯಾಕ್ಟ್. ಕುಡಿಯುವ ನೀರಿನ ಸಮಸ್ಯೆ ನೀಗಿಸಿದ್ದಕ್ಕೆ ಜನ ಖುಷ್. ಕೊಪ್ಪಳ ತಾಲೂಕು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಇಂದಿರಾ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಜನ ರೋಸಿ ಹೋಗಿದ್ರು. ಕೃಷ್ಣಾ ನದಿಯಿಂದ ನೀರಿನ ಸರಬರಾಜು ಪೈಪ್ಲೈನ್ ಆಗಿದ್ದರೂ ನೀರಿನ ಕೊರತೆಯಿಂದಾಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿತ್ತು. ಒಂದೇ ಕೊಳವೆ ಬಾವಿಯಲ್ಲಿ ನೀರಿಗಾಗಿ ಪರದಾಡುವಂತಾಗಿತ್ತು. ಅಲ್ಲದೆ ಜನರು ತಳ್ಳೋಗಾಡಿ ಮೂಲಕ ನೀರು ತರಬೇಕಾದ ಅನಿವಾರ್ಯತೆ ಇತ್ತು. ಈ ಕುರಿತು ನ್ಯೂಸ್ 18ನಲ್ಲಿ ಮೇ 19ರಂದು ವರದಿ ಪ್ರಸಾರ ಮಾಡಿತ್ತು. ಇದೀಗ ಇನ್ನೊಂದು ಕೊಳವೆ ಬಾವಿ ಕೊರೆಸಿದ್ದು ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ಹಾಡಲಾಗುತ್ತಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಜನರ ಸಮಸ್ಯೆಗಳಿಗೆ ನ್ಯೂಸ್ 18 ವರದಿ ಮೂಲಕ ಪರಿಹಾರ ಸಿಕ್ಕಿದ್ದು ಜನರನ್ನ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ನ್ಯೂಸ್ 18 ವರದಿಗೆ ಜನ ಧನ್ಯವಾದ ಹೇಳಿದ್ದಾರೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.